ಸರ್ಕಾರ 4 ಕಾರ್ಮಿಕ ಸಂಹಿತೆಗಳ ಜಾರಿ ಸೇರಿದಂತೆ ಹಲವಾರು ಜನ ವಿರೋಧಿ ಕಾಯ್ದೆಗಳನ್ನು ಜಾರಿಗೊಳಿಸುತ್ತಿರುವುದನ್ನು ವಿರೋಧಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಹಾಗೂ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಜೆಸಿಟಿಯು ಕರ್ನಾಟಕ ವತಿಯಿಂದ ಫೆಬ್ರವರಿ 12ರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಎಚ್ಆರ್ ಬಸವರಾಜಪ್ಪ ತಿಳಿಸಿದ್ದಾರೆ. ವ್ಯಾಪಾರ ಸಬಲೀಕರಿಸಲು ಯೂನಿಯನ್ ಮುಕ್ತ ವಾತಾವರಣ ನಿರ್ಮಿಸಲಿಕ್ಕಾಗಿ 29 ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಿರುವುದು ಕೇವಲ ಆರ್ಥಿಕ ದಾಳಿ ಮಾತ್ರವಲ್ಲದೆ ರಾಜಕೀಯ ದಾಳಿಯೂ ಆಗಿದೆ ಎಂದು ದೂರಿದ್ದಾರೆ. ನಗರದ ಸೈನ್ಸ್ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ಮಾಡಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಗುವುದು ಎಂದರು. ಕರ್ನಾಟಕ ಹಾಗೂ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಜೆಸಿಟಿಯು ಕರ್ನಾಟಕ ಸೇರಿ ಭಾರತ ದೇಶದಾದ್ಯಂತ ಫೆಬ್ರವರಿ 12ರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಆ ಕರೆ ಹಿನ್ನೆಲೆಯಲ್ಲಿ ನಾವು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಚಳವಳಿಯನ್ನು ಮಾಡ್ತಾ ಇದ್ದೇವೆ. ಅವತ್ತು 12ನೇ ತಾರೀಕು ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಸೈನ್ಸ್ ಮೈದಾನದಿಂದ ಹೊರಟು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಇವತ್ತೇನಾಗಿದೆ ಅಂತ ಅಂದರೆ, ಕೇಂದ್ರ ಸರ್ಕಾರ 4 ಕಾರ್ಮಿಕ ಲೇಬರ್ ಕೋಡ್ ಅನ್ನು ರದ್ದುಗೊಳಿಸಿದೆ. ಅವರಿಗೆ ಚಳವಳಿನೇ ಮಾಡೋಂಗಿಲ್ಲ, ಅವರು ಹೊರಗೆ ಬರೋಂಗಿಲ್ಲ. ಆ ರೀತಿಯಾದಂಥ ಕಂಪನಿಗಳಿಗೆ ಅನುಕೂಲ ಮಾಡಿಕೊಡೋ ಅಂಥ, ಅವರ ಹಕ್ಕನ್ನು ಮೊಟಕು ಮಾಡೋ ಅಂಥ ಒಂದು ಕಾಯ್ದೆಯನ್ನು ತಂದಿದೆ. ನರೇಗಾ ಯೋಜನೆ ಇಲ್ಲೇ ತನಕ ರಾಜ್ಯ ಸರ್ಕಾರನೇ ಅದನ್ನು ನಿರ್ವಹಣೆ ಮಾಡ್ತಾಯಿತ್ತು, ಗ್ರಾಮ ಪಂಚಾಯತಿಗಳಿಗೆ ಅಧಿಕಾರ ಇತ್ತು. ಈಗ ಹೆಸರು ಬದಲಾವಣೆ ಮಾಡಿ ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆ ಅನ್ನೋದನ್ನು ತೆಗೆದು ವಿ.ಜಿ. ರಾಮ್ಜಿ ಕಾಯ್ದೆ ಅಂಥೇಳಿ, ರಾಮ್ಜಿ ಕಾಯ್ದೆ ಅಂಥೇಳಿ ಇವತ್ತು ಬದಲಾವಣೆಯನ್ನು ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಮೊದಲು 20% ರಾಜ್ಯ ಸರ್ಕಾರ ಕೊಡ್ತಾಯಿತ್ತು ಹಣ, 80% ಕೇಂದ್ರ ಸರ್ಕಾರ ಕೊಡ್ತಾಯಿದ್ರು. ಈಗ 60-40 ಅನುಪಾತ ಮಾಡಿದ್ದಾರೆ. 40% ರಾಜ್ಯ ಸರ್ಕಾರ ಕೊಡ್ತಾರೆ, 60% ಕೇಂದ್ರ ಸರ್ಕಾರ ಕೊಡ್ತಾರೆ. ಇವತ್ತು ಹಿಂದಿನಗಿಂತ ಈ ಕೃಷಿ ಕಾರ್ಮಿಕರಿಗೆ ಉದ್ಯೋಗವನ್ನು ಕಡಿಮೆ ಮಾಡಿದ್ದಾರೆ ಮತ್ತು ಸಂಪನ್ಮೂಲನೂ ಕೂಡ ಕಡಿಮೆ ಮಾಡಿದ್ದಾರೆ. ಆಯಾ ಗ್ರಾಮ ಪಂಚಾಯತಿಗಳೇ ಅವರು ಏನು ಅನುಕೂಲ ಬೇಕು ಅಂತಕ್ಕಂಥದ್ದು ತತ್ಕ್ಷಣ ತೀರ್ಮಾನ ಮಾಡಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಇತ್ತು. ಈಗ ಮತ್ತೆ ಇದು ಕೇಂದ್ರ ಸರ್ಕಾರದ ಮೂಲಕ ಅನುಮೋದನೆ ಪಡೆಯುವಂತಂದ್ರೆ ವಿಳಂಬ ಆಗುತ್ತೆ. ತಕ್ಷಣ ಯಾವ ಕೆಲಸನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ಮೊದಲೇ ಆಗಿತ್ತು ಅದೇ ರೀತಿ ಕಾಯ್ದೆಗಳನ್ನು, ನರೇಗಾ ಕಾಯ್ದೆಯನ್ನು, ಈಗಿನ ಕಾಯ್ದೆ ರದ್ದುಗೊಳಿಸಿ ಅದನ್ನು ಪುನರ್ ಸ್ಥಾಪನೆ ಮಾಡಬೇಕು ಅಂಥೇಳಿ ಕರ್ನಾಟಕ ಸರ್ಕಾರನೂ ಕೂಡ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಅದನ್ನು ಸ್ವಾಗತ ಮಾಡ್ತೀವಿ. ಆಮೇಲೆ ಭೂ ಸ್ವಾಧೀನ ಕಾಯ್ದೆ, ಇತ್ತೀಚೆಗೆ ಏನು ಭೂ ಸ್ವಾಧೀನ ಕಾಯ್ದೆ ಮಾಡಿದ್ದಾರೆ, 13ರ ಭೂ ಸ್ವಾಧೀನ ಕಾಯ್ದೆ ಸ್ವಲ್ಪ ಪರವಾಗಿರಲಿಲ್ಲ. ಇಲ್ಲಿ 13 ಭೂ ಸ್ವಾಧೀನ ಕಾಯ್ದೆಯನ್ನು ಹಿಂಪಡಿಬೇಕು ಅಂತ, ಭೂ ಸ್ವಾಧೀನ ಕಾಯ್ದೆ ಅಂತ ಅಷ್ಟೇ ಹಾಕಿದ್ದೀವಿ. ತಾವು 13ರಲ್ಲಿದ್ದಂಥ ಭೂ ಸ್ವಾಧೀನ ಕಾಯ್ದೆಯನ್ನು ಮತ್ತೆ ಮರುಸ್ಥಾಪನೆ ಮಾಡಬೇಕು ಅಂತೇಳಿ ತಾವು ಮಾಡ್ಕೊಳ್ಬೇಕು. ಅದೊಂದು ಬಿಟ್ಟು ಹೋಗಿದೆ. ಆಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಂದಿರುವ ಭೂ ಸುಧಾರಣಾ APMC ಜಾನುವಾರು ಸಂರಕ್ಷಣಾ ತಿದ್ದುಪಡಿ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ವಾಪಸ್ ಪಡೆದ್ರೂ ಕೂಡ ಈ ಸರ್ಕಾರ ವಾಪಸ್ ಪಡೆದಿಲ್ಲ. ಆಮೇಲೆ ವಿದ್ಯುತ್ ಶಕ್ತಿ ಕಾಯ್ದೆ ಖಾಸಗೀಕರಣ ಮಾಡ್ತಕ್ಕಂಥ ಬಿಲ್ ಇನ್ನೂ ಕೇಂದ್ರ ಸರ್ಕಾರದಲ್ಲಿ ಹಾಗೇ ಇದೆ. ಆಮೇಲೆ ವಿಮಾ ತಿದ್ದುಪಡಿ ಕಾಯ್ದೆ, ಶಾಂತಿ ಕಾಯ್ದೆ, ಈಗೆಲ್ಲ ಏನೇನೋ ಜನವಿರೋಧಿ ಕಾಯ್ದೆಗಳನ್ನು, ಚಳುವಳಿಗಳನ್ನೇ ಮಾಡೋಂಗಿಲ್ಲ. ಹಾಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಜಾರಿ ಮಾಡ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಏನು ಕಾಯ್ದೆಗಳನ್ನು ಮಾಡ್ತಾ ಇದೆ, ಕಾರ್ಮಿಕರ ಕಾಯ್ದೆ ಇರ್ಬೋದು, ಇವತ್ತು ಬೀಜ ಮಸೂದೆ ಕಾಯ್ದೆ, ವಿದ್ಯುತ್ ಶಕ್ತಿ ಕಾಯ್ದೆ, APMC ಪುನರ್
ಮತ್ತೆ ನಿರ್ಮಾಣ ಮಾಡ್ತಕ್ಕಂಥ ಮತ್ತು ಕಾಯ್ದೆ ಮತ್ತು ಜಾರಿ ತರ್ತಾ ಇದ್ದಾರೆ. APMC ಕಾಯ್ದೆ ರದ್ದು ಮಾಡಿದರೆ ಮತ್ತೆ ಅದು ಬೇರೆ ರೂಪದಲ್ಲಿ ಜಾರಿ ತರ್ತಾ ಇದ್ದಾರೆ. ಈ ಎಲ್ಲ ಕಾಯ್ದೆನೂ ಕೂಡ ನರೇಗಾ ಕಾಯ್ದೆಯನ್ನು ಹೇಗೆ ವಿರೋಧ ಮಾಡಿದರೋ ಅದೇ ರೀತಿ ರಾಜ್ಯ ಸರ್ಕಾರ ವಿರೋಧ ಮಾಡಬೇಕು ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ಆದರೆ ಯಾವುದನ್ನು ಕೂಡ ರಾಜ್ಯ ಸರ್ಕಾರ ಅದು ಒಂದನ್ನು ಬಿಟ್ಟು ಬೇರೆ ಯಾವುದನ್ನು ವಿರೋಧ ಮಾಡ್ತಕ್ಕಂಥ ಸ್ಥಿತಿಲಿ ರಾಜ್ಯ ಸರ್ಕಾರ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆಯೋ ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ದಲಿತ ವಿರೋಧಿ ಕಾಯ್ದೆಗಳನ್ನು, ಅಂದರೆ ಬಂಡವಾಳಶಾಹಿಗಳ ಪರವಾದಂಥ ಕಾಯ್ದೆಗಳನ್ನು ಇವತ್ತು ರೈತರ ಹೆಸರಲ್ಲಿ, ಕಾರ್ಮಿಕರ ಹೆಸರಲ್ಲಿ, ದಲಿತರ ಹೆಸರಲ್ಲಿ ನಿಮ್ಮ ಪರವಾಗಿ ಕಾಯ್ದೆ ಮಾಡ್ತೀವಿ ಅಂಥೇಳಿ ಬಂಡವಾಳಶಾಹಿಗಳ ಪರವಾಗಿ ಕಾಯ್ದೆ ರಚನೆ ಮಾಡ್ತಾ ಇದ್ದಾರೆ ಹೊರತು ನಮ್ಮ ಹೆಸರು ಹೇಳ್ಕೊಂಡು ನಮ್ಮ ಪರವಾಗಿ ಕಾಯ್ದೆಗಳನ್ನು ಮಾಡ್ತಾ ಇಲ್ಲ. ಆದ್ದರಿಂದ ಸಂಪೂರ್ಣ ಕಾರ್ಖಾನೆ ಕಾರ್ಮಿಕರು ಇವತ್ತು ಕಾರ್ಖಾನೆಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಸಂಪೂರ್ಣ ಇಡೀ ಭಾರತ ದೇಶದ ಎಲ್ಲ ಕಾರ್ಖಾನೆಗಳು ಕೂಡ ಇವತ್ತು ಬಂದಾಗ್ತವೆ. ಒಂದು ದಿನ ಬಂದಾದರೆ ಕಾರ್ಖಾನೆಗಳು ಸುಮಾರು ಹೆಚ್ಚು ಕಮ್ಮಿ 27,000 ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಯಾರಿಗೆ? ದೇಶಕ್ಕೆ. ಅದರ ಅರಿವು ಕೂಡ ಇಲ್ಲದೆ ಸರ್ಕಾರಕ್ಕೆ ಇವತ್ತಿನ ತನಕನೂ ಕೂಡ ಇನ್ನು ನೋಟಿಸ್ ಕೊಟ್ಟು, ಈ ನಾವು ಚಳವಳಿ ಸರ್ಕಾರಕ್ಕೆ ನೋಟಿಸ್ ಕೊಟ್ಟು ಅವರಿಗೆ ತಿಳಿಸಿ ಸುಮಾರು ಹೆಚ್ಚು ಕಮ್ಮಿ 15-20 ದಿವಸ ಆದ್ರೂ ಕೂಡ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇವತ್ತಿನ ತನಕ ಮಾತುಕತೆ ಮಾಡುವಂಥ ಪ್ರಯತ್ನ ಮಾಡಿಲ್ಲ. ಆದ್ದರಿಂದ ಆ ಚಳವಳಿ ಸಂದರ್ಭದಲ್ಲಿ ಯಾವುದೇ ಘಟನೆಗಳು ನಡೆದ್ರೂ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರನೇ ಹೊಣೆ ಹೊರಬೇಕಾಗತ್ತೆ ಅಂತಕ್ಕಂಥದ್ದನ್ನು ಕೂಡ ಈ ಮೂಲಕ ಸರ್ಕಾರಗಳಿಗೆ ನಾವು ಎಚ್ಚರಿಕೆಯನ್ನು ಕೊಟ್ಟು